ಎಲ್ರಿಗೂ ನನ್ನ ನಮಸ್ಕಾರಗಳು. ನಾನಿವತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಜೊತೆ ಬಂದಿದ್ದೀನಿ. ಅದೇನಂತ ಹೇಳಿದ್ರೆ, ಈ ಗುಡ್ ನ್ಯೂಸ್ ಮಾತ್ರ ಗೃಹಲಕ್ಷ್ಮಿಯರಿಗೆ. ಸೊ ಅದೇನಂತ ಹೇಳಿದ್ರೆ, ಗೃಹಲಕ್ಷ್ಮಿ ಅಮೌಂಟ್ ರಿಲೀಸ್ ಯಾವಾಗುತ್ತೆ ಅಂತ. 16ನೇ ಮತ್ತು 17ನೇ ಕಂತಿನ ಅಮೌಂಟು ಯಾವಾಗ ರಿಲೀಸ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಎಲ್ಲ ಕೇಳ್ತಿರೋ ಪ್ರಕಾರ ಅಮೌಂಟ್ ಯಾವಾಗ ರಿಲೀಸ್ ಆಗುತ್ತೆ, ಯಾಕೆ ಇನ್ನೂ ರಿಲೀಸ್ ಆಗಿಲ್ಲ? ನೀವು ಅವತ್ತಿಂದ ಹೇಳ್ತಿದ್ದೀರಾ ರಿಲೀಸ್ ಆಗುತ್ತೆ ಅಂತ ಹೇಳಿಬಿಟ್ಟು, ಇನ್ನೂ ರಿಲೀಸ್ ಆಗಿಲ್ಲ. ಸೊ ಯಾತಕ್ಕೋಸ್ಕರ ರಿಲೀಸ್ ಆಗಿಲ್ಲ, ಯಾರಿಗೆಲ್ಲ ಅಮೌಂಟ್ ಸಿಕ್ಕಿದೆ, ಯಾರಿಗೆಲ್ಲ ಅಮೌಂಟ್ ಸಿಗಲ್ಲ, ಯಾರಿಗೆಲ್ಲ ಅಮೌಂಟ್ ಸಿಗ್ತಾ ಇಲ್ಲ, ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ AJ ಅಪ್ಡೇಟ್. ಎಲ್ರಿಗೂ ಗೊತ್ತಿರೋ ಪ್ರಕಾರ ಅನ್ನಭಾಗ್ಯ ಅಮೌಂಟ್ ಎಲ್ಲ ಕಡೆನೂ ರಿಲೀಸ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಕಡೆನೂ ಬಂದಿದೆ, ಆದರೆ ಒಂದೊಂದು ಕಡೆ ಮಾತ್ರ ಬಂದಿಲ್ಲ. ಸೊ ಇವಾಗ ತಾನೇ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ನಿಮಗೆ ಗೊತ್ತಿರೋದೇ ಅಲ್ವಾ, ಅವರು ಹಾಸ್ಪಿಟಲೈಸ್ ಆಗಿದ್ದರು. ಸೊ ನಮಗೆಲ್ಲ ಅವರು ಸಂಕ್ರಾಂತಿಗೆ ಅಮೌಂಟ್ ರಿಲೀಸ್ ಮಾಡ್ತೀನಿ ಅಂತ ಹೇಳಿದರು. ಸೊ ಅಷ್ಟೊತ್ತಿಗೆ ಅವರಿಗೆಲ್ಲ ಆಕ್ಸಿಡೆಂಟಾಗಿ ಸೊ ಹಾಸ್ಪಿಟಲೈಸ್ ಆಗಿಬಿಟ್ರು. ಸೊ ಹಾಗಾಗಿ ಇವತ್ತು ಬಂದಿರೋ ನ್ಯೂಸ್ ಪ್ರಕಾರ ಅವರು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಸೊ ಡಿಸ್ಚಾರ್ಜ್ ಆಗಿದ ತಕ್ಷಣ ಹೇಳಿರೋ ಮಾತೇನಂತ ಹೇಳಿದ್ರೆ, ಸೊ 16ನೇ ಮತ್ತು 17ನೇ ಕಂತಿನ ಅಮೌಂಟನ್ನು ರಿಲೀಸ್ ಮಾಡ್ತಾಯಿದ್ದೀನಿ ಅಂತ. ನಾನು ಹಾಸ್ಪಿಟ್ಲಲ್ಲಿದ್ದೆ, ಹಾಗಾಗಿ ನಂದು ವರ್ಕ್ಗಳೆಲ್ಲ ಪೆಂಡಿಂಗ್ ಇದೆ. ಸೊ ಹಾಗಾಗಿ ನಾನು ಅಮೌಂಟ್ ರಿಲೀಸ್ ಮಾಡ್ತೀನಿ, 16ನೇ ಮತ್ತು 17ನೇ ಕಂತಿನ ಅಮೌಂಟನ್ನ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ಯಾವಾಗ ತಿಳ್ಕೊಳ್ಳೋಣ ಬನ್ನಿ. ಸೊ ಆಲ್ಮೋಸ್ಟಲ್ಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇವತ್ತು ಮಧ್ಯಾಹ್ನ 2:30ಕ್ಕೆ ಬೆಳಗಾವಿ ಮತ್ತು ತುಮಕೂರು 2 ಡಿಸ್ಟಿಕ್ಕಿಗಳಿಗೆ, ಆದರೆ ಎಲ್ರಿಗೂ ಅಲ್ಲ, ಒಬ್ಬೊಬ್ಬರಿಗೆ ಮಾತ್ರ ಅಮೌಂಟ್ ರಿಲೀಸ್ ಆಗಿದೆ. ಸೊ ಆದ್ದರಿಂದ ಯಾರೂ ಏನೂ ಟೆನ್ಷನ್ ತಗೋಬೇಡಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ, ಫೆಬ್ರವರಿ ಫಸ್ಟ್ ವೀಕ್ ಒಳಗಾದರೆ, ಈ ಮಂತ್ ಯಾರಿಗೆ ಬಂದಿಲ್ಲ ಸೊ ಅವರಿಗಾದರೆ ಫೆಬ್ರವರಿ ಫಸ್ಟ್ ವೀಕ್ ಒಳಗೆ 16ನೇ ಮತ್ತು 17ನೇ ಕಂತಿನ ಅಮೌಂಟ್ 4,000 ರೂಪಾಯಿ ಒಟ್ಟಿಗೆ ಬರುತ್ತೆ. ಅಥವಾ ಈ ಮಂತ್ ಮುಗಿಯೋದ್ರೊಳಗೆ, ನಾಳೆ 31st ಇರೋದ್ರಿಂದ ಸೊ ನಾಳೆ ಅಮೌಂಟ್ ಬಂದರೂ ಬರ್ಬೋದು, ಬರದಲ್ಲೇ ಇರ್ಬೋದು. ಮಂತ್ ಯಾರ್ಯಾರಿಗೆ ಅಮೌಂಟ್ ಬಂದಿದೆ ಅವರಿಗೆ ನೆಕ್ಸ್ಟ್ ಮಂತ್ 2K ಸಿಗುತ್ತೆ. ಈ ಮಂತ್ ಯಾರ್ಯಾರಿಗೆ ಬಂದಿಲ್ಲ ಅವರಿಗೆ ನೆಕ್ಸ್ಟ್ ಮಂತ್ 16th 17th ಸೇರಿ 2 ಕಂತುಗಳು ಸಿಗುತ್ತೆ. ಸೊ ಇದೇ ಅಪ್ಡೇಟ್ಗಾಗಿ ಸೊ ಹೀಗೆ ಹೊಸ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಸೊ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಸೊ ಶೇರ್ ಮಾಡಿ. ಏಕೆಂತೇಳಿದ್ರೆ ನಿಮಗೂ ಗೊತ್ತಾಗಬೇಕು, ನಿಮ್ಮ ಜೊತೆ ಇರೋರಿಗೂ ಸಮೇತ ಗೊತ್ತಾಗಬೇಕು. ಹಾಗಾಗಿ ಸೊ ನಮಸ್ಕಾರ. ಕಮೆಂಟ್ ಮಾಡೋದನ್ನು ಮರಿಬೇಡಿ, ಯಾಕಂತೇಳಿದ್ರೆ ನನಗೆ ಗೊತ್ತಾಗಬೇಕಲ್ಲ ಯಾವ ಡಿಸ್ಟಿಕ್ಕಿಗೆಲ್ಲ ಬಂದಿದೆ, ಯಾವ ಡಿಸ್ಟಿಕ್ಕಿಗೆಲ್ಲ ಬರಲಿಲ್ಲ ಅಂತ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ನನಗೆ ಹೆಲ್ಪ್ ಆಗುತ್ತೆ, ಆ್ಯಂಡ್ ನಿಮಗೂ ಕೂಡ ಅದು